ವೆಲ್ಕಮ್ ಟು 823 ರಿಯಲ್ ಎಸ್ಟೇಟ್ ವೀಕ್ಷಕರೇ. ಬನ್ನಿ ಇವತ್ತು ನಮ್ಮ ಕುಣಿಗಲ್ಲಿರೋ ಒಂದು 7.5 ಎಕರೆ ತೋಟ ನೋಡ್ಕೊಂಬರೋಣ. ನೋಡಿ ಇದೇನಿದೆ, ಈ 15 ಫೀಟರ್ ಮಡ್ ರೋಡ್ ಇದೆ. ಇದು ತೋಟ. ಆ್ಯಕ್ಚುಲಿ ಇದು ಟಾರ್ ರೋಡಿಂದ ಒಂದು 50 ಮೀಟರ್ ಮಾತ್ರ ಮಡ್ ರೋಡ್ ಇದೆ. ಈ ಲೆಫ್ಟಲ್ಲಿ ಏನು ದಿಬ್ಬ ಥರ ಕಾಣ್ತಿದೆಯಲ್ಲ, ಇದು ಲೇಕು. ಆ್ಯಕ್ಚುಲಿ ಇದು ಲೇಕ್ ಪಕ್ಕದ ತೋಟ, ಅಂದರೆ ಲೇಕ್ ಅಟ್ಯಾಚ್ ಆಗಿ ಒಂದು 100 ಅಡಿ ಸಿಗುತ್ತೆ. ರಿಮೈನಿಂಗ್ ಎಲ್ಲ ತೋಟ ಬೇರೆ ಕಡೆ ಹಿಂದಕ್ಕಿದೆ. ನೋಡಿ ಕೆರೆಯಿಂದ ತೋಟಕ್ಕೆ ಡೈರೆಕ್ಟಾಗಿ ನೀರು ವಾಲ್ ಮೂಲಕ ತೊಗೋಬೋದು. ಆ್ಯಕ್ಚುಲಿ ಜಮೀನು ಬಂದು ಇಲ್ಲಿಂದ ಸ್ಟಾರ್ಟ್ ಆಗುತ್ತೆ. ಇದು 2.5 ಎಕರೆ ಟೋಟಲ್ ಲ್ಯಾಂಡು, ಜನರಲ್ ಪ್ರಾಪರ್ಟಿ. ನೋಡಿ ಕಾಲುವೆ, ಕೆರೆಯಿಂದ ನೀರು ಬರೋದಕ್ಕೆ ಕಾಲುವೆ. ಬೋರ್ ಇಲ್ಲಾಂದರೂ ಕೆರೆಯಿಂದ ನೀರನ್ನ ತೋಟಕ್ಕೆ ಹಾಕೋಬೋದು. ನಾನು ಆಗಲೇ ಹೇಳಿದಾಗೆ 2 ಎಕರೆ 20 ಕುಂಟೆ ಜಾಗ, ಜನರಲ್ ಪ್ರಾಪರ್ಟಿ, ರೆಕ್ಟ್ಯಾಂಗಲ್ ಶೇಪಲ್ಲಿದೆ ತೋಟ ಬಂದ್ಬಿಟ್ಟು. ಟೋಟಲಿ ಒಂದು 100ರಿಂದ 120 ತೆಂಗಿನ ಗಿಡ ಇದೆ ಈ ತೋಟದಲ್ಲಿ. ಒಂದು 700 ಅಡಿಕೆ ಗಿಡ ಇದೆ. ಒಂದು ಟಾರ್ ರೋಡಿಂದ ಜಸ್ಟ್ 50 ಮೀಟ್ರ್ ಮಾತ್ರ ಮಡ್ ರೋಡು. ಅದು 15ರಿಂದ 20 ಅಡಿ ರಸ್ತೆ ಇದೆ. ಅದು ಸರ್ಕಾರಿ ಜಾಗ. ರಸ್ತೆ ತೋಟಕ್ಕೆ ಡೈರೆಕ್ಟಾಗಿ ಏನೂ ತೊಂದರೆ ಇಲ್ಲ. ನೋಡಿ ಒಂದು ಟಿ ಸಿ ಕೂಡ ಇದೆ ತೋಟಕ್ಕೆ, ಸಪ್ರೇಟ್ ಆದ ಪ್ರತ್ಯೇಕವಾದ ಒಂದು ಟಿ ಸಿ ಕೂಡ ಇದೆ. ಎಂಟೈರ್ ತೋಟ ಪೈಪ್ಲೈನಿಂಗ್ ವ್ಯವಸ್ಥೆ ಮಾಡಿದ್ದಾರೆ. ನೋಡಿ ಇದು ಬೋರ್ವೆಲ್ಲು. ಕೆರೆ ಪಕ್ಕ ಇರೋದ್ರಿಂದ ಬೋರ್ವೆಲ್ ಅವಶ್ಯಕತೆ ಇಲ್ಲ. ಬೈ ಚಾನ್ಸ್ ಕೆರೆ ಖಾಲಿ ಆದರೆ ಬೇಕಲ್ಲ, ಸೊ ಬೋರ್ವೆಲ್ ಹಾಕ್ಸ್ಕೊಂಡಿದ್ದಾರೆ. ಮಧ್ಯದಲ್ಲಿ ಲೆಫ್ಟಲ್ಲಿ ಒಂದು 100 ಅಡಿ, ರೈಟಲ್ಲಿ ಒಂದು 30ರಿಂದ 40 ಅಡಿ ಈ ಥರ ಇದೆ. ಮಧ್ಯದಲ್ಲಿ ರಸ್ತೆ ಬಿಟ್ಕೊಂಡಿದ್ದಾರೆ ತೋಟದ ಒಳಗಡೆ ಓಡಾಡೋದಕ್ಕೆ, ವೆಹಿಕಲ್ಸ್ ಏನಾದರೂ ಬಂದರೆ ಓಡಾಡೋದಕ್ಕೆ ಇರಲಿ ಅಂದ್ಬಿಟ್ಟು. ಅಡಿಕೆ ಗಿಡಗಳೆಲ್ಲ 1-1.5 ವರ್ಷ ಗಿಡಗಳು, ಇನ್ನು ಚಿಕ್ಕವು. ತೆಂಗಿನ ಮರ ಎಲ್ಲ ಫಲ 120 ಮರಗಳಿದೆ, ಎಲ್ಲ ಫಲ ಬಿಡೋ ಅಂಥ ಮರಗಳು. ಈ ತೋಟ ಬಂದ್ಬಿಟ್ಟು ನಮ್ಮ ಕೆಂಗೇರಿ ಸೈಡಿಂದ ಬಂದರೆ ಈ ತೋಟಕ್ಕೆ 102 ಕಿಲೋಮೀಟ್ರ್ ಆಗುತ್ತೆ. ಮಾಗಡಿಯಿಂದ ಬಂದರೆ 45 ಕಿಲೋಮೀಟ್ರ್ ಆಗುತ್ತೆ ಈ ತೋಟಕ್ಕೆ. ನೆಲಮಂಗಲದಿಂದ ಬರ್ತೀವಿ ಅಂದರೆ 90 ಕಿಲೋಮೀಟ್ರ್ ಈ ತೋಟಕ್ಕೆ. ಈ ಹಾಸನ ಹೈವೇ ಯಡಿಯೂರು ಕಡೆಯಿಂದ ಬರ್ತೀನಿ ಅಂದರೆ 25 ಕಿಲೋಮೀಟ್ರ್ ಆಗುತ್ತೆ ಈ ತೋಟಕ್ಕೆ. ಯಾವ್ದು ರೆಡಿ ತೋಟ 2.5 ಎಕರೆ ಬೇಕು ಅನ್ನೋರಿಗೆ ತುಂಬ ರೆಡಿ ಇರೋ ತೋಟ, ಏನು ತೊಂದರೆ ಇಲ್ಲ. ಮತ್ತು ಇದರಲ್ಲಿ ಮನೆ ಒಂದಿಲ್ಲ, ಫಾರ್ಮ್ ಹೌಸ್ ಮಾಡ್ಕೊಳ್ಳೋದಕ್ಕಂತೂ ಸೂಟಬಲ್ ಜಾಗ. ಒಳ್ಳೆ ಲೇಕ್ ವ್ಯೂ ಎಲ್ಲ ಸಿಗುತ್ತೆ. ಟಾರ್ ರೋಡಿಂದ ಜಸ್ಟ್ 50 ಮೀಟ್ರ್ ಮಾತ್ರ ಮಡ್ ರೋಡು. ಅದು ಬೇರೆ ಯಾವುದೂ ತೋಟದ ಮೇಲೆ ಬರೋಂಗಿಲ್ಲ, ಡೈರೆಕ್ಟ್ ತೋಟಕ್ಕೆ ಬರುತ್ತೆ. ಆ ಲೆಫ್ಟ್ ಸೈಡು ಒಂದು ತೋಟ ಕಾಣಿಸ್ತಿದೆಯಲ್ಲ, ಆ ಕಡೆ ಇದೆಲ್ಲ ಕೆರೆ ಬರುತ್ತೆ. ಈ ತೋಟಕ್ಕೆ ಒಂದು 50 ಅಡಿ ಕೆರೆ ಅಟ್ಯಾಚ್ ಸಿಗುತ್ತೆ. ಈ ಗಿಡಗಳೆಲ್ಲ ನಾನು ಈ ಸಮ್ಮರಲ್ಲಿ ವಿಡಿಯೋ ಮಾಡ್ತೀನಿ. ಈ ಸಮ್ಮರಲ್ಲೂ ಇಷ್ಟು ಗ್ರೀನರಿ ಆಗಿದೆ ಅಂದರೆ ನೀರಾವರಿ ಚೆನ್ನಾಗಿದೆ ಅಂತ ನೀವು ಅರ್ಥ ಮಾಡ್ಕೋಬೇಕು. ನಾನು ತುಂಬ ತೋಟಗಳು ನೋಡಿದ್ದೀನಿ, ಎಲ್ಲ ಬರಡು ಒಣಗಿ ಡ್ರೈ ಥರ ಇರುತ್ತೆ. ಇದು ಗ್ರೀನರಿ ಆಗಿದೆ ತೋಟ. ಒಳ್ಳೆ ವ್ಯವಸಾಯ ಮಾಡಿದ್ದಾರೆ. ಆಮೇಲೆ ಹೈವೇಯಿಂದ ಈ ತೋಟಕ್ಕೆ ಹೇಳಿದ್ನಲ್ಲ ನಿಮಗೆ, ಒಂದು 3ರಿಂದ 4 ಕಿಲೋಮೀಟ್ರ್ ಆಗುತ್ತೆ ಹೈವೇಯಿಂದ. ಟಾರ್ ರೋಡಿಂದ ಜಸ್ಟ್ 50 ಮೀಟ್ರ್ ಮಾತ್ರ ಒಳಗಡೆಗೆ ಎಂಟ್ರಿ ಕೊಡಬೇಕು. ಅದು ಬೇರೆ ಯಾವುದೂ ತೋಟದ ಮೇಲೆ ಇಲ್ಲ, ಸರ್ಕಾರಿ ರಸ್ತೆ, ಒಳಗಡೆ ಬರ್ಬೋದು ಡೈರೆಕ್ಟಾಗಿ. ನೋಡಿ ಅಷ್ಟು ದೂರ ಡೆಪ್ತಲ್ಲಿ ಕಾರ್ ಇದೆಯಲ್ವ, ಕಾರ್ ಆರಾಮಾಗಿ ತೋಟದ ಒಳಗಡೆ ಬರುತ್ತೆ. ಅಷ್ಟು ಡೆಪ್ತ್ ಇದೆ ಇಲ್ಲಿಂದ. ಈ ಕಡೆ ಫೆನ್ಸಿಂಗ್ ಹಾಕಿ ಇಟ್ಕೊಂಡಿದ್ದಾರೆ, ಫೆನ್ಸಿಂಗ್ವರೆಗೂ ಬರುತ್ತೆ. ಈ ಪ್ರಾಪರ್ಟಿ ಬಗ್ಗೆ ಆಲ್ಮೋಸ್ಟ್ ಕಂಪ್ಲೀಟ್ ಡೀಟೇಲ್ಸ್ ಕೊಟ್ಟಿದ್ದೀನಿ. ಪ್ರೈಸ್ ಬಂದ್ಬಿಟ್ಟು ಪರ್ ಕುಂಟ 2 ಲಕ್ಷ ಕೋಟ್ ಮಾಡ್ತಾ ಇದ್ದಾರೆ. ನೆಗೋಷಿಯೇಟ್ ಆಗುತ್ತೆ. 100% ಡೈರೆಕ್ಟ್ ಓನರ್ ಮೀಟಿಂಗ್ ಕೊಡ್ತೀವಿ. ಇನ್ನೂ ಈ ಪ್ರಾಪರ್ಟಿ ಬಗ್ಗೆ ಹೆಚ್ಚಿನ ಮಾಹಿತಿ ಬೇಕಾದರೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ಹೀಗೆ ನಮ್ಮ ವೀಡಿಯೋಸ್ನ ಹೆಚ್ಚು ನೋಡ್ತಾ ಇರಿ. ಥ್ಯಾಂಕ್ ಯು ಫ್ರೆಂಡ್ಸ್, ಥ್ಯಾಂಕ್ ಯು ಸೋ ಮಚ್.